ಪಾಕಿಸ್ತಾನ ಆಗೇ ಉಳಿತೈತೋ ಇಲ್ಲೋ ನೋಡ್ಬೇಕಾಗೈತಿ. ಪಾಕಿಸ್ತಾನನ ಅಫ್ಘಾನ್ದವರು ಕುಕ್ಕಿ ತಿನ್ನಕತ್ತಾರ, ಬಲೂಚಿಸ್ತಾನದವರು ಹೆಕ್ಕಿ ತಿನ್ನಕತ್ತಾರ. ಅದ್ರ ಪರಿಸ್ಥಿತಿ ಯಾರಿಗೂ ಬೇಡ. ಆಪರೇಷನ್ ಸಿಂಧೂರ ಎಫೆಕ್ಟ್ ಪಾಕಿಸ್ತಾನಕ್ಕ ದಾಳಿಗಳ ಸಂಖ್ಯೆ ಹೆಚ್ಚಾಗೈತಿ. ಪಾಕಿಸ್ತಾನದಾಗಿರೋ ಹೆಗ್ಗನ ಮರಿಗಳಿಗೆ ಎಲ್ಲಿ ತಪ್ಪಿಸ್ಕೊಂಡು ಹೋಗೋದು ಅಂತ ಗೊತ್ತಾಗೋಲ್ತಾಗೈತಿ. ಪಾಕಿಸ್ತಾನದಾಗಿರೋ ವಿರೋಧಿ ಮನಸ್ಥಿತಿಗಳಿಗೆ ಒಂದ್ ರೀತಿ ಚೈತನ್ಯ ಸಿಕ್ಕೈತಿ. ಪಾಕಿಸ್ತಾನ ಯಾಕರೆ ಭಾರತನ ಎದುರಾಕೊಂಡ್ವಿ ಅಂತ ಅಳೋ ಪರಿಸ್ಥಿತಿಗೆ ಬಂದ್ ಕೂತೈತಿ. ನಮಸ್ಕಾರ ರೀ. ಪಾಕಿಸ್ತಾನನ ಭಾರತದವರ ಹೊಡೆದು ಹಾಕಬೇಕು ಅಂತೇನ್ ಇಲ್ಲಿ ನೋಡ್ರಿ. ಯಾಕಂದ್ರ ಪಾಕಿಸ್ತಾನ ಶತ್ರುಗಳು ಎಲ್ಲಾರು ಹೋಗಿ ಪಾಕಿಸ್ತಾನ ಹೊಡೆದು ಹಾಕ್ರಿ ಅಂತ ಹೇಳೋ ಬದಲು ಒಂದು ಆಪರೇಷನ್ ಸಿಂಧೂರಾಗತ್ಲೆ ಏರ್ ಸ್ಟ್ರೈಕ್ ಮಾಡಿ ನಮ್ಮ ಭಾರತದವರು ಕೈ ಬಿಟ್ಟಾರ, ದಾರಿ ಮಾಡಿ ಕೊಟ್ಟಾರ. ನಮ್ಮ ಭಾರತದ ಏನಿತ್ರಿ, ಪಾಕಿಸ್ತಾನದಾಗ ಅಡಿಗೆ ಕೂತಿರೋ ಹೆಗ್ಗನ್ಗಳನ್ನೆಲ್ಲ ಹೊಡೆದು ಹಾಕ್ತೀವಿ ಅಂತ ಹೇಳೋದಿತ್ತು. ಹಂಗ ಹೊಡೆದು ಹಾಕಿ ಬಿಟ್ಟಾರ. ನಿಮ್ಮ ವಿರುದ್ಧ ಹೋರಾಡಾಕ ಮೊದಲ ನಾಯಕತ್ವ ನಂದು ಅಂತ ಪಾಕಿಸ್ತಾನಕ್ಕ ಮನವರಿಕೆ ಮಾಡ್ಬೇಕಿತ್ತು, ಅದನ್ನು ಮಾಡಿಬಿಟ್ಟಾರ. ದೊಡ್ಡದಾಗೇನೋ ಪಾಕಿಸ್ತಾನದ ವಿರುದ್ಧ ಸಂದೇಶ ಕೊಡ್ಬೇಕಿತ್ತು, ಅದನ್ನು ಕೊಟ್ಟಿದ್ದಾತು. ಯಾವ ರೀತಿ ಸಂದೇಶ ಕೊಟ್ಟೈತಿ ಭಾರತ ಅನ್ನೋದನ್ನ ಇವತ್ತ ಸರ್ವಪಕ್ಷಗಳ ಸಭೆ ಒಳಗ ರಾಜನಾಥ್ ಸಿಂಗ್ ಅವ್ರು ಹೇಳಿದ್ರು. 100ಕ್ಕಿಂತ ಹೆಚ್ಚು ಉಗ್ರಗಾಮಿಗಳನ್ನ ಮನಿ ಒಳಗೆ ಹೊಕ್ಕು ಹೊಡೆದೀವಿ, ಇದಕ್ಕಿನ್ನ ಇನ್ನೇನು ಬೇಕು ಅನ್ನೋ ರೀತಿ ಹೇಳಿದ್ರು. ನಮ್ಮೆಲ್ಲರಿಗೂ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಉಗ್ರ ನೆಲೆಗಳಿಗೆ ಬೆಂಕಿ ಹಚ್ಚಿ ಮಿಸೈಲ್ ಹಾಕಿ ಬುದ್ಧಿ ಕಲಿಸಿದ್ಮೇಲೂ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚೈತಿ. 14 ನಗರಗಳ ಮೇಲೆ ಮಿಸೈಲ್ ದಾಳಿ ಮಾಡಾಕ ಟ್ರೈ ಮಾಡ್ತು. ಅದನ್ನ ತಡಿಯಾಕಂತ ನಮ್ಮ ಸೇನೆ ವಾಪಸ್ ಅದನ್ನೆಲ್ಲ ಹಾಳು ಮಾಡಾಕ ದಾಳಿ ಮಾಡಿ ಹೊಡೆದ್ರುಳೆಸೈತಿ. ದಾಳಿಗೆ ಪ್ರತಿದಾಳಿ ಮಾಡಿ ಲಾಹೋರ್ನ್ಯಾಗ ಏರ್ ಡಿಫೆನ್ಸ್ ಸಿಸ್ಟಮ್ನ ಒಡೆದು ಹಾಕ್ಯಾರ. ಆಮೇಲೆ ಪಾಕಿಸ್ತಾನ ದಾಳಿಗೆ ಭಾರತೀಯ ನಾಗರಿಕರು 14 ಮಂದಿ ಸತ್ತಿದ್ದಕ್ಕಾಗಿನ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡ್ಬೇಕಾತು ಅಂತ ಇವತ್ತಿನ ಪತ್ರಿಕಾಗೋಷ್ಠಿ ಒಳಗ ಭಾರತೀಯ ಸೇನೆ ಕನ್ಫರ್ಮ್ ಮಾಡೈತಿ. ಈ ಪಾಕಿಸ್ತಾನ ಸೇನೆ ಏನೈತಲ್ಲ, ಶ್ರೀನಗರ, ಭುಜ, ಅವಂತಿಪುರ, ಉರಿ ಸೇರಿ 14 ಕಡೆ ಮಿಸೈಲ್ ದಾಳಿ ಮಾಡಾಕ ಮಾಡಿತ್ತು ಕೂಡ. ಅದಕ್ಕಾಗಿನ ಪ್ರತಿದಾಳಿ ಮಾಡಿ ಅವನ್ನೆಲ್ಲ ಹೊಡೆದುರುಳ್ಸ್ಯಾರು. ಪಾಕಿಸ್ತಾನ ದಾಳಿ ಮಾಡಿತ್ತು ಅನ್ನಕ ಸಾಕ್ಷಿ ಅಲ್ಲಿ ಬಿದ್ದಿದ್ದ ಪಾರ್ಟ್ಸ್ಗಳು, ಅಂದ್ರೆ ಬಾರ್ಡರ್ ಹತ್ತಿಕ ಏನು ಪಾರ್ಟ್ಸ್ ಬಿದ್ದಾವಲ್ಲ ಅವು ಪಾಕಿಸ್ತಾನ್ ಮಿಸೈಲ್ ಅದಾವಂತ ಪ್ರೂವ್ ಆಗೈತಿ. ಅದರಿಂದಾಗಿನ ನಾವು ಪ್ರತಿದಾಳಿ ಮಾಡೀವಿ ಅಂತ ಹೇಳ್ಕೊಂಡ್ರು. ಇನ್ನು ರಾವಲ್ಪಿಂಡಿ ಬಗ್ಗೆ ನಮ್ಮ ಸೇನೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಹಂಗಂದ್ರೆ ಇವರು ಮಾಡಿಲ್ಲ, ಅದು ಒಳಗಿನ ಶತ್ರುಗಳು ಯಾರೋ ಮಾಡಿರ್ಬೇಕು ಅಂತ ಅನ್ನಿಸ್ತೈತಿ. ಇಲ್ಲಿವರೆಗೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಿಲ್ಲ. ಇದೆಲ್ಲ ಆಗ್ತಿದ್ದಂಗನ ಪಾಕಿಸ್ತಾನದ ಒಳಗಿರೋ ಶಕ್ತಿಗಳೆಲ್ಲ ತಟ್ಟನ ಎದ್ದು ಕೂತು ಈಗ ನಾವು ಅದೀವಿ ಅಂತ ತೋರ್ಸಾಕತ್ತಾವ. ಪಾಕಿಸ್ತಾನನ ಸಣ್ಣಂಗೆ ತಿನ್ನಾಕ ಚಾಲು ಮಾಡ್ಯಾವ. ಅದಕ್ಕೆ ಸಾಕ್ಷಿ ಅಂದ್ರೆ ಈಗ ಪಾಕಿಸ್ತಾನದಾಗ ಎಲ್ಲಂದ್ರ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗತ್ತಾವ. ಏರ್ಪೋರ್ಟ್ ಅನ್ನಂಗಿಲ್ಲ, ಸ್ಟ್ರೀಟ್ ಅನ್ನಂಗಿಲ್ಲ, ಎಲ್ಲ ಕಡೆ ಬಾಂಬ್ ಪಟ್ ಸಿಡಿಯಾಕತ್ತಾವ. ಅದ್ರ ಜೋಡಿ ಸೈನಿಕರು ಹಾದಿ ಮೇಲೆ ಕಾಲಿಡಕ್ ಆಗವಲ್ತು. ಎಲ್ಲಿ ಯಾರು ಬಂದು ಹೊಡೆದಾಕ್ತಾರಪ್ಪ ಅಂತೇಳಿ ಪಾಕಿಸ್ತಾನ ಸೈನಿಕರು ಅಂಜಾಕತ್ತಾರ. ಯಾಕಂದ್ರ ಮುಂಜಾನೆ ಬಲೂಚಿಸ್ತಾನದವ್ರು ಏನ್ ಮಾಡ್ಯಾರ ಗೊತ್ತೇನ್ರಿ, ಅವ್ರನ್ನ ಹೊಡೆದು ಹಾಕ್ಯಾರ, ಬಾಂಬ ಬ್ಲಾಸ್ಟ್ ಮಾಡ್ಯಾರ. ಯುದ್ಧ ಟ್ರಕ್ ಇರ್ತೈತಿಲ್ರಿ, ಅದನ್ನೂ ಉಡಿಸ್ ಮಾಡ್ಯಾರ. ಹಿಂಗೆಲ್ಲ ಮಾಡಿದ್ಕ ಮಂದಿ ಅಂಜಂಗಿಲ್ಲೇನ್ರಿ? ಅಂಜಿ ಬಿಲ್ದಾಗ ಹೋಗಿ ಕೂತಾರೀಗ. ಎಷ್ಟು ಹೆಗ್ಗನ್ಗಳು ಸತ್ತಾವಲ್ಲ ಅಷ್ಟು ಇಲಿಗಳು ಬಿಲ್ದಾಗ ಹೊಕ್ಕೊಂಡಾವ. ಅವು ಎಲ್ಲಿ ಅಡುಕೋಬೇಕು ಅನ್ನೋದ್ನು ಗಾಬರಿಯಿಂದ ನೋಡಕತ್ತಾವ. ಹೆಂಗಂದ್ರ ಈಗ ನಮ್ಮ ಭಾರತದವ್ರು ಏನ್ ಮಾಡಿದ್ರಂದ್ರ ಉಗ್ರ ಅಡುಗುತಾಣಗಳನ್ನ ಬ್ಲಾಸ್ಟ್ ಮಾಡ್ಬಿಟ್ರು. ಈಗ ಅವ್ರು ಎಲ್ಲಿ ಅಡ್ಕೊಂಡು ಕುಂದ್ರು ಅನ್ನೋದು ಗೊತ್ತಾಗೋಲ್ತು. ಒಂದ್ ರೀತಿ ಪಜಿತಿ ಆಗೈತ್ ನೋಡ್ರಿ ಪಾಕಿಸ್ತಾನದ ಪರಿಸ್ಥಿತಿ. ಹೈರಾನ್ ಅಂದ್ರ ಹೈರಾನ್ ಆಗಿ ಹೋಗ್ಬಿಟ್ಟಾರ. ಅವ್ರಿಗೆ ಏನ್ ಚಿಂತೆ ಅಂದ್ರ ಅವ್ರ ದೇಶದ ಮಂದಿನ ಅವ್ರ ಮೇಲೆ ತಿರುಗಿ ಬಿದ್ದಾರ, ಅದು ಒಂದು ಚಿಂತೆ ಅವ್ರಿಗೆ. ಆಪರೇಷನ್ ಸಿಂಧೂರ ಆದ್ಮೇಲೆ ಪಾಕಿಸ್ತಾನದಾಗ ಹೆಂಗಾಗೈತೆ ಅಂದ್ರ ಪಾಕಿಸ್ತಾನದ ಒಳಗಿರುವಂತ ಪಾಕಿಸ್ತಾನ ದ್ವೇಷಿ ಮನಸ್ಥಿತಿಗಳಿಗೆ ಒಂದ್ ರೀತಿ ಚೈತನ್ಯ ಬಂದೈತಿ. ಈಗ ಪಾಕಿಸ್ತಾನ ಆಗಿನ ಉಳಿತೈತೇನು ಅನ್ನೋದನ್ನ ಕಾದ್ ನೋಡ್ಬೇಕಾಗೈತಿ. ಯಾಕಂದ್ರ ಯಾವಾಗ ಪಾಕಿಸ್ತಾನ ಭಾರತದಿಂದ ಇಬ್ಬಾಗ ಆಗಿ ತನ್ನ ಬ್ಯಾರೆ ಪಾಕಿಸ್ತಾನ ನಮ್ದೊಂದು ಭಾರತ ಅಂತ ಆತಲ್ರಿ, ಆ ಪಾಕಿಸ್ತಾನ ತನ್ನ ಪಾಕಿಸ್ತಾನನ ಕರೆಕ್ಟಾಗಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಇಬ್ಬಾಗ ಆಗಿ 20-22 ವರ್ಷನಾಗ ಪಾಕಿಸ್ತಾನ ತನ್ನ ಪೂರ್ವ ಭಾಗನ ಕಳ್ಕೊಂಡ್ಬಿಡ್ತು. ಅದು ಬಾಂಗ್ಲಾದೇಶ ಆಗಿ ಬ್ಯಾರೆ ದೇಶ ಆಗ್ಬಿಡ್ತು. ಹಂಗ ಈಗ ತನ್ನೊಳಗ ಮತ್ತೆ ಒಡಕದಾವ್. ಅದು ಗೊತ್ತಿದ್ದೈತಿ, ಬಲೂಚಿಸ್ತಾನ, ಪಶ್ತೂನ ಇವೆಲ್ಲ ಅದಾವ. ಅವನ್ನ ಕಳಿಸ್ಕೊಂಡು ಇನ್ನು ಇದು ಉಳಿತೈತೋ ಇಲ್ಲೋ ಅನ್ನೋ ರೀತಿ ಬಂದ್ಬಿಟ್ಟೈತಿ ಪರಿಸ್ಥಿತಿ. ಆ ಕಡೆಯಿಂದ ಅವ್ರು ದಾಳಿ ಮಾಡ್ತಾರ, ಈ ಕಡೆಯಿಂದ ಇವ್ರು ದಾಳಿ ಮಾಡ್ತಾರ. ಭಾರತದವ್ರಂತೂ ಇವ್ರನ್ನ ಬಿಡಾಕ ತಯಾರಿಲ್ಲ. ಪಾಪಿ ಪಾಕಿಸ್ತಾನ ಹೆಂಗಾಗೈತಂದ್ರ ಎಲ್ಲಿ ಹೋಗಿ ಏನು ಮಾಡ್ಲಪ್ಪ ಅಂತ ಅನ್ನೋ ಪರಿಸ್ಥಿತಿಗೆ ಬಂದೈತಿ. ಈಗೂನು ಪಾಕಿಸ್ತಾನ ತನ್ನನ್ನು ತಾ ಉಳಿಸ್ಕೋತೈತೆ ಅನ್ನೋ ಗ್ಯಾರಂಟಿ ಅದಕ್ಕ ಇಲ್ಲ. ಇನ್ಯಾರ ಕೈಯಾಗ ಹರಿದು ಹಂಚಿ ಹೋಗಿ ಇನ್ಯಾರು ಇದನ್ನ ಆಡಳಿತ ಮಾಡ್ತಾರೋ ಅಥವಾ ಇದು ಈಗ ನೆಲಸಮ ಆಗೋ ಪರಿಸ್ಥಿತಿಗೆ ಬಂದೈತೋ ಗೊತ್ತಿಲ್ಲ.
ಪಾಪ ಅಂದ್ರೆ ನಮಗ್ ಪಾಪ ಸುತ್ಕೊಂತೈತಿ, ಅದು ಪಾಪ ಪಾಕಿಸ್ತಾನ ಅಲ್ಲ, ಅದು ಪಾಪಿ ಪಾಕಿಸ್ತಾನ ಐತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.